ಹಾಂ ಇಲ್ಲಿ ಪ್ರಿನ್ಸಿಪಲ್ ಆಫೀಸ್ ರೂಮ್ ಹತ್ತು ಬಾಜುನೇ ನಮ್ಮ ಕ್ಲಾಸ್ ಹಿಂಗೆ ಬಾಕಲನ್ನ ಹೆಂಗೆ ನಾವೇ ಕಾಣ್ಬೇಕು ನಾನೇ ಕಾಣ್ಬೇಕು ಎಸ್ ಎಲ್ ಸಿಗೆ ಹಂಗೆ ಬಂದಿತ್ತಲ್ಲ. ಇವತ್ತು ಮಸ್ತಾಗಿ ಕಡ್ಲಿ ಹಿಟ್ಟನ್ನು ಬಳಸ್ಬಿಟ್ಟು ಸೇವನ ರೆಡಿ ಮಾಡಿದ್ದೆ ನೋಡ್ರಿ, ಸಖತ್ತಾಗಿ ಬಂದಿತ್ತು. ಇವತ್ತು ಬೆಳಗ್ಗೆ ಎದ್ದು ಕೂಡಲೇ ತನೂ ಎಕ್ಸಾಮ್ ಇದ್ದು ಅಂತೇಳಿ ಫಸ್ಟಿಗೆ ತನಗೂ ಎಬ್ಬಿಸ್ಬಿಟ್ಟು ಒಂದು ಗ್ಲಾಸ ಬಿಸಿನೀರು ಕಾಯಿಸ್ಕೊಟ್ಟು ನಾನು ಬಿಸಿನೀರು ಕುಡಿದು ಇವತ್ತು ನಾಷ್ಟ ಹಾಕಿದ್ರೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ ರೀ. ತನೂ ನಾಷ್ಟ ಮಾಡಿಬಿಟ್ಟು ಎಕ್ಸಾಮ್ ಕೊಂಟ ನೋಡ್ರಿ. ಫಸ್ಟ್ ಎಕ್ಸಾಮ್ ಎಲ್ಲ ಹಾಗಾಗಿ ಸ್ವಲ್ಪ ಟೆನ್ಷನ್ನು ಆಗ್ತಾ ಇತ್ತು ತನಗೆ. ಅವ್ರ ಪಪ್ಪ ಒಯ್ದು ಬಿಟ್ಟು ಬಂದು ತಿನ್ನೋಕೆ ಏನಾದರೂ ಬೇಕಾಗಿತ್ತು ನನ್ನ ಮಕ್ಕಳಿಗೆ. ಹಾಗಾಗಿ ಕಡ್ಲಿ ಹಿಟ್ಟನ್ನು ಬಳಸ್ಬಿಟ್ಟು ಮನೆಯೊಳಗೆ ಸೇವಾ ಮಾಡ್ರೈತಂತ ಫಸ್ಟಿಗೆ ಒಂದು ಮಿಕ್ಸರ್ ಜಾರಿಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಹಪ್ಪಳ ಖಾರ, ಹಿಂಗು, ಖಾರದ ಪುಡಿ, ಅರಿಶಿನ ಪುಡಿ, ಎಣ್ಣೆ, ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ಒಂದು 30 ಸೆಕೆಂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕಡ್ಲಿ ಹಿಟ್ಟು, ಸ್ವಲ್ಪ ಅಜ್ವೇನ ಹಾಕಿ ಚಲೋತ್ನಾಗೆ ನಾದ್ಕೊಂಡ್ಬಿಟ್ಟು ಚಕ್ಲಿ ಮನೆಯೊಳಗೆ ಹಾಕಿಬಿಟ್ಟು ನಮಗೆ ಯಾವ ಥರ ಸೇವಾ ಬೇಕಲ್ಲ ಆ ಥರ ಸೇವಾ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ನೋಡ್ರಿ. ಸಣ್ಣ ಸೇವಾ ಸ್ವಲ್ಪ ಮಾಡೋದು ಕಷ್ಟ, ದಪ್ಪ ಸೇವಾ ಏನಿತ್ತಲ್ಲ ಜಲ್ದಿ ಆಗ್ಬಿಡ್ತಾರೆ. ಹಾಗಾಗಿ ನಾನು ಜಾಸ್ತಿ ದಪ್ಪ ಸೇವಾನ ರೆಡಿ ಮಾಡಿದ್ದು. ಸಾಫ್ಟಾಗಿ ಬರ್ತಾವ್ರಿ ಹಪ್ಪಳ ಖಾರ ಹಾಕೋದ್ರಿಂದ. ಈಗ ಸ್ವಲ್ಪ ಪಾಪಡ್ನೂ ರೆಡಿ ಮಾಡಿದೆ ನೋಡ್ರಿ. ಈ ಥರ ಮಾಡಿ ಡಬ್ಬಿಗೆ ಹಾಕಿಟ್ಬಿಟ್ರಂತೂ ಮಕ್ಕಳಿಗೆ ಜಾಸ್ತಿ ಖುಷಿ ಆಗುತ್ತಲ್ಲ. ಕೆಲಸ ಎಲ್ಲಾರ್ದಾಗ ಈ ಥರ ಮಾಡೋದು ಬೆಸ್ಟ್ ನೋಡ್ರಿ. ಟೈಮ್ನು ಪಾಸ್ ಆಗುತ್ತೆ ಮತ್ತು ನಮಗೂ ತಿನ್ನೋಕೆ ಸಿಗ್ತಾವಲ್ರಿ. ಹಾಗಾಗಿ ಅದನ್ನೂ ರೆಡಿ ಮಾಡಿಟ್ಟು ಈಗ ಮಧ್ಯಾಹ್ನ ಊಟಕ್ಕೆ ಹುರುಳಿಕಾಳು ಸಾಂಬಾರು ಮತ್ತು ಗೊಂಜಾಳ ರೊಟ್ಟಿ ಮಾಡಾಕಂತೀನಿ ನೋಡ್ರಿ. ಸ್ವಲ್ಪ ಮೆಂತ್ಯ ಸೊಪ್ಪಿನ ಪಲ್ಯನೂ ಮಾಡಿದೆ ಹುರುಳಿಕಾಳು ಹಾಕಿಬಿಟ್ಟು. ಅಷ್ಟೊತ್ತಿಗೆ ತನೂ ಇದ್ರೆ ಎಕ್ಸಾಮ್ ಮುಗಿಸ್ಕೊಂಡು ಬಂದ್ಲು. ಈಗ ಗೊಂಜಾಳ ರೊಟ್ಟಿ ಫಸ್ಟ್ ಟೈಮ್ ಮಾಡಾಕತ್ತಿದ್ದು ನೋಡ್ರಿ. ಅದು ಗೊಂಜಾಳನ ಮಿಕ್ಸಿಗೆ ಹಾಕಿಬಿಟ್ಟು ಹಿಟ್ಟು ಮಾಡಿಕೊಂಡು ಮಾಡಿದ್ದು. ಗೊಂಜಾಳ ಅಂದರೆ ಮೆಕ್ಕೆಜೋಳನೂ ಅಂತಾರೆ. ಈಗಿದ್ರೆ ಮಸ್ತಾಗಿ ಊಟನೂ ಮುಗಿಸ್ಬಿಟ್ಟು ಸಂಜೆ ಮುಂದಾಗಿದ್ರೆ 6 ಗ್ರಹಗಳು ಕಾಣಿಸ್ತಾವ ಅಂತ ಅನ್ನಕತ್ತಿದ್ರೆ. ಹಾಗಾಗಿ ನಾನು ಅರ್ಧ ತಾಸು ಆಕಾಶದೊಳಗೆ ನೋಡ್ತಾ ಇದ್ದೀರಿ. ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿರಿ. ಥ್ಯಾಂಕ್ ಯು ರೀ.